ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ತಲೆನೋವು ಎಲ್ರಿಗೂ ಕಾಡುತ್ತೆ, ಎಲ್ರಿಗೂ ತಲೆನೋವು ಬರ್ತಾನೆ ಇರುತ್ತೆ. ತಲೆನೋವು ಬಂದ ತಕ್ಷಣ ಮಾತ್ರೆ ತಗೊಳ್ಳೋದಕ್ಕೆ ಹೋಗ್ತೀವಿ, ಆದರೆ ಅದರಿಂದ ಎಷ್ಟು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಗೊತ್ತಾ? ಖಂಡಿತವಾಗ್ಲೂ ಅದರಿಂದ ತುಂಬಾ ಸೈಡ್ ಎಫೆಕ್ಟ್ಸ್ ನಮ್ಮ ದೇಹದ ಮೇಲೆ ಆಗ್ತಿರುತ್ತೆ. ಮತ್ತೆ ತಲೆನೋವು ಬಂದ್ರೆ ಮಾತ್ರೆ ತಗೊಳ್ಳೋವರೆಗೂ ತಲೆನೋವು ಹೋಗೋದೇ ಇಲ್ಲ, ಆ ರೀತಿ ಕೂಡ ಆಗ್ಬಿಡತ್ತೆ. ಅದಕ್ಕೆ ತಲೆನೋವು ಬಂದ ತಕ್ಷಣ ಮಾತ್ರೆ ತಗೊಳ್ಳೋದನ್ನ ಬಿಟ್ಟು ನಾನಿವತ್ತು ತಿಳಿಸುವಂತ ಈ ಬ್ರೀದಿಂಗ್ ಎಕ್ಸಸೈಸ್ ನ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ತಲೆನೋವು ಕೇವಲ ಅರ್ಧ ನಿಮಿಷದಲ್ಲೇ ಮಾಯ ಆಗ್ಬಿಡತ್ತೆ ಸ್ನೇಹಿತರೆ. ಹೇಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ಹೊಸದಾಗಿ ಚಾನೆಲ್ನ ನೋಡ್ತಾ ಇದ್ದು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ವಿಡಿಯೋವನ್ನ ಲೈಕ್ ಮಾಡಿ, ವಿಡಿಯೋವನ್ನ ಶೇರ್ ಮಾಡಿ ಸ್ನೇಹಿತರೆ. ಈ ಒಂದು ಬ್ರೀದಿಂಗ್ ಎಕ್ಸಸೈಸ್ ಮಾಡೋದು ತುಂಬಾ ಸುಲಭ. ನಿಮ್ಗೆ ಯಾವಾಗಲೇ ತಲೆನೋವು ಬರಲಿ ಅವಾಗ ಇದನ್ನ ಟ್ರೈ ಮಾಡಿ. ನಿಮ್ಗೆ ಆಶ್ಚರ್ಯ ಅನ್ನೋ ರೀತಿ ತಲೆನೋವು ಕ್ಷಣಾರ್ಧದಲ್ಲಿ ಮಾಯ ಆಗತ್ತೆ. ಇದನ್ನ ಮಾಡೋದಕ್ಕೆ ನಿಮ್ಗೆ ಕೇವಲ ಅರ್ಧ ನಿಮಿಷ ಕೂಡ ಬೇಕಾಗೋದಿಲ್ಲ. ಹೇಗೆ? ನಿಮ್ಮ ಎಡಮೂಗಿನ ಹೊಳ್ಳೆಯಿಂದ ಉಸಿರನ್ನ ತಗೋಬೇಕು, ಎಡಮೂಗಿನ ಹೊಳ್ಳೆಯಿಂದ ಉಸಿರನ್ನ ಬಿಡಬೇಕು ಸ್ನೇಹಿತರೆ. ಎಡಮೂಗಿನ ಹೊಳ್ಳೆಯಿಂದ ಉಸಿರನ್ನ ತಗೊಂಡು ಎಡಮೂಗಿನ ಹೊಳ್ಳೆಯಿಂದ ಉಸಿರನ್ನ ಬಿಡಬೇಕಾಗತ್ತೆ. ನೋಡಿ ಇವಾಗ ಹೇಗೆ ಅಂತ ತೋರಿಸ್ತೀನಿ. ನಾನು ಫ್ರಂಟ್ ಕ್ಯಾಮ್ರಾದಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಿರೋದ್ರಿಂದ ನಿಮಗೆ ಆಪೋಸಿಟ್ ಕಾಣಿಸುತ್ತೆ. ನಾನು ಬಾಯಲ್ಲಿ ಏನು ಹೇಳ್ತೀನೋ ಅದನ್ನು ನೀವು ಫಾಲೋ ಮಾಡಿ. ನಾನು ಎಡಗಡೆ ಮಾಡ್ತಾ ಇದ್ರೆ ಬ್ರೀದಿಂಗ್ ಎಕ್ಸಸೈಸು ನಿಮ್ಗೆ ಅದು ಬಲಗಡೆ ಥರ ಕಾಣಿಸುತ್ತೆ, ಯಾಕೆಂದರೆ ನಾನು ಫ್ರಂಟ್ ಕ್ಯಾಮ್ರಾದಲ್ಲಿ ವಿಡಿಯೋ ಶೂಟ್ ಮಾಡ್ತಿರೋದ್ರಿಂದ. ನೋಡಿ, ಬಲ ಮೂಗಿನ ಹೊಳ್ಳೆಯನ್ನು ಕ್ಲೋಸ್ ಮಾಡ್ಕೊಂಬಿಡಿ. ಎಡ ಮೂಗಿನ ಹೊಳ್ಳೆಯಿಂದ ಉಸಿರನ್ನ ತಗೋಬೇಕು. ಬ್ರೀತಿಂಗ್ ಎಷ್ಟು ನಿಮ್ಮ ಹೊಟ್ಟೆ ತುಂಬುತ್ತೋ ಅಷ್ಟು ಉಸಿರನ್ನ ತಗೊಳ್ಳಿ ನಿಧಾನವಾಗಿ. ಅಷ್ಟೇ ನಿಧಾನವಾಗಿ ಉಸಿರನ್ನ ಎಡಮೂಗಿನ ಹೊಳ್ಳೆಯಿಂದನೇ ಹೊರಗಡೆ ಹಾಕಿ. ಬ್ರೀತಿಂಗ್, ಬ್ರೀತ್ ಔಟ್. ನಿಧಾನವಾಗಿ ಉಸಿರು ತಗೋಬೇಕು, ನಿಧಾನವಾಗಿ ಉಸಿರನ್ನ ಹೊರಗಡೆ ಹಾಕಬೇಕು. ಬ್ರೀತಿಂಗ್, ಬ್ರೀತ್ ಔಟ್. ಈ ರೀತಿ ಎಡಮೂಗಿನ ಹೊಳ್ಳೆಯಿಂದ ಉಸಿರನ್ನ ತಗೋಬೇಕು, ಮತ್ತೆ ಎಡಮೂಗಿನ ಹೊಳ್ಳೆಯಿಂದನೇ ಉಸಿರನ್ನ ಹೊರಗಡೆ ಹಾಕಬೇಕು. ಈ ರೀತಿ ನೀವು 10 to 15 ಟೈಮ್ಸ್, ಅಂದ್ರೆ ಒಂದ್ಸಲ ಉಸಿರನ್ನ ತಗೊಂಡು ಉಸಿರನ್ನ ಬಿಟ್ರೆ 1 ರೌಂಡ್ ಅಂತ ಆಗುತ್ತೆ. ಈ ರೀತಿ ನೀವು 10 to 15 ರೌಂಡ್ಸ್ ಮಾಡಿದ್ರೆ ತಲೆನೋವು ಮಾಯ ಆಗುತ್ತೆ. ಈಗ ನಿಮಗೆ ತಲೆನೋವು ಇದೆ ಅನ್ಕೊಳ್ಳಿ, ಅವಾಗ ಇದನ್ನ 15 ರೌಂಡ್ಸ್ ಮಾಡಿ. ತಲೆನೋವು ಸ್ವಲ್ಪ ಕಡಿಮೆ ಆದ್ರೆ ಮತ್ತೆ ನೀವು 1-2 ಅವರ್ಸ್ ಬಿಟ್ಟು ಇದೇ ಬ್ರೀದಿಂಗ್ ಎಕ್ಸಸೈಸ್ ನ ಮಾಡಿ. ತಲೆನೋವು ಕಂಪ್ಲೀಟ್ ಆಗಿ ಕ್ಲಿಯರ್ ಆಯ್ತು ಅಂದ್ರೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ದಿನಕ್ಕೆ 2 ಸಲ ಮಾಡಿದ್ರೆ ಸಾಕು ಸ್ನೇಹಿತರೆ, ತಲೆನೋವು ಮಾಯ ಆಗುತ್ತೆ. ಎಷ್ಟೊಂದು ಜನಕ್ಕೆ ಮೊದಲನೇ ಸಲ ಮಾಡಿದಾಗಲೇ ತಲೆನೋವು ಕಂಪ್ಲೀಟ್ ಆಗಿ ಕ್ಲಿಯರ್ ಆಗ್ಬಿಡುತ್ತೆ. ಏನೋ ವರ್ಕ್ ಇರುತ್ತೆ ಅಥವಾ ಏನೋ ಟ್ರಾವೆಲ್ ಮಾಡ್ತಿರ್ತೀರಾ, ತುಂಬಾ ತಲೆನೋವು, ತುಂಬಾ ಕಿರಿಕಿರಿ ಆಗ್ತಿರುತ್ತೆ. ಅಂತ ಟೈಮಲ್ಲಿ ನೀವು ಈ ರೀತಿ ಈ ಬ್ರೀದಿಂಗ್ ಎಕ್ಸಸೈಸ್ ನ ಮಾಡಿದ್ರೆ ಯಾವುದೇ ಮಾತ್ರೆ, ಔಷಧ, ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಕ್ಷಣಾರ್ಧದಲ್ಲಿ ತಲೆನೋವನ್ನ ಮಾಯ ಮಾಡ್ಕೊಂಡ್ಬಿಡ್ಬೋದು. ವಿಡಿಯೋ ಇಷ್ಟ ಆಗಿದೆ, ಉಪಯೋಗ ಆಗುತ್ತೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ರಿಸಲ್ಟ್ ಬಂದಮೇಲೆ, ನಿಮ್ಮ ತಲೆನೋವು ಕ್ಲಿಯರ್ ಆದಮೇಲೆ ಖಂಡಿತವಾಗ್ಲೂ ನೀವು ಕಮೆಂಟ್ ಮಾಡಿ ತಿಳಿಸಿ. ಯಾಕೆ ಅಂದರೆ ನಿಮ್ಮ ಕಮೆಂಟ್ಸನ್ನು ನೋಡಿ ಇದನ್ನು ಫಾಲೋ ಮಾಡೋರು ಇರ್ತಾರೆ. ಇಲ್ಲಾಂದರೆ ಸುಮ್ಮನೆ ಹೇಳ್ತಿದ್ದಾರೆ ಇಷ್ಟಕ್ಕೆ ತಲೆನೋವು ಹೋಗ್ಬಿಡುತ್ತಾ ಅಂತ ಹೇಳೋರು ಕೂಡ ತುಂಬ ಜನ ಇರ್ತಾರೆ, ನನಗೆ ಗೊತ್ತು. ಅದಕ್ಕೆ ನಿಮ್ಗೆ ರಿಸಲ್ಟ್ ಬಂದರೆ ನೀವು ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಆಗ ಬೇರೆ ವಿಡಿಯೋ ನೋಡ್ತಾರಲ್ಲ ಅವರಿಗೂ ಕೂಡ ನಂಬಿಕೆ ಬರುತ್ತೆ, ಅವರು ಕೂಡ ಟ್ರೈ ಮಾಡ್ತಾರೆ. ಸ್ನೇಹಿತರೆ, ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ. ಫ್ರೀ ಇದ್ದಾಗ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.